ಇವತ್ತು ನಾನು ಒಂದಿಲ್ಲಿ ತಿಳಿ ಸಾರು ಮಾಡಿದ್ದೇನೆ, ಬರೀ ತೊಗರಿಬೇಳೆ ಹಾಕಿ. ಇದು ಹೆಚ್ಚಾಗಿ ಒಬ್ಬಟ್ಟು ಸಾರು ಅಂತಲೂ ಹೇಳ್ತಾರೆ. ಇದು ಮದುವೆ ಮನೆಗಳಲ್ಲೆಲ್ಲ ಕ್ಯಾಟ್ರಿಂಗಲ್ಲೆಲ್ಲ ಇದೇ ಥರ ಮಾಡೋದು. ಎಷ್ಟು ಚೆನ್ನಾಗಿರ್ತದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಒಂದು ಬಾಣಲಿಗೆ ಇದಕ್ಕೆ ನಾವು ಮೊದಲು ಇಂಗ್ರೀಡಿಯೆಂಟ್ ಎಲ್ಲ ಹುರ್ಕೊಳ್ಬೇಕು. ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕಿ 1 ಸೆಕೆಂಡ್ ಹುರಿಬೇಕು. ಆ ನಂತರ 1 ಸ್ಪೂನಷ್ಟು ಪೆಪ್ಪರ್ ಹಾಕಬೇಕು, ಕಾಳು ಮೆಣಸು ಹಾಕಿ ಅದನ್ನು ಸಹ ಹುರಿಬೇಕು. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕಿ ಇದನ್ನು ಸಹ ಹುರಿಬೇಕು. ನಾವು ಪ್ರತಿಯೊಂದು ಇಂಗ್ರೀಡಿಯೆಂಟ್ ಹಾಕಿದಾಗಲೂ 1-2 ನಿಮಿಷ ಅದನ್ನು ಕೈಯಾಡಿಸ್ಬೇಕು, 1-2 ಸೆಕೆಂಡು. ಆಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕಬೇಕು. ನಂತರ 2 ಸ್ಪೂನಷ್ಟು ಹೆಸರು ಕಾಳು ಹಾಕಬೇಕು. ಗ್ರೀನ್ ಗ್ರಾಮ್ ಅಂತ ಇದೆ ನೋಡಿ, ಅದು ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿರ್ತದೆ. ಇದನ್ನೊಂದು ಕ್ಯಾಟ್ರಿಂಗ್ ಅವರೇ ಹೇಳಿದ್ದು ಈ ಥರ. ಆಮೇಲೆ 4 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿ ಅದನ್ನು ಹುರಿದು ನಂತರ 20 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಹುರಿಬೇಕು. ಆಮೇಲೆ ಹಿಂಗೆ ಹಾಕಬೇಕು. ನಂತರ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಅದರ ಕಲರ್ ಚೇಂಜ್ ಆಗಬೇಕು, ಪಟ ಪಟ ಅಂತ ಸಿಡಿಬೇಕು. ಅದು ಅಲ್ಲಿ ತನಕ ಹುರಿದು ಅದನ್ನು ಹುರಿಬೇಕು. ನಂತರ ಇದಕ್ಕೆ 2 ಪೀಸ್ ಚಕ್ಕೆ, 3 ಏಲಕ್ಕಿ ಹಾಕಿ ಪುನಃ ಅದನ್ನು ಹುರಿಬೇಕು. ಚಕ್ಕೆ ಮತ್ತು ಏಲಕ್ಕಿದೆ ಇದಕ್ಕೆ ರುಚಿ ಕೊಡೋದು, ಇದು ಸಾರಿಗೆ ಫ್ಲೇವರ್ ಕೊಡೋದು. ಆನಂತರ ಅದು ತಣ್ಣಗಾಗಲಿಕ್ಕೆ ಬಿಡುವ. ಇಲ್ಲಿ ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ 4 ಲೋಟ ನೀರು ಹಾಕಿ ಅರ್ಧ ಲೋಟದಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಹಾಕಿದ್ದೇನೆ. ಇದಕ್ಕೆ ಬೇಯಲಿಕ್ಕೆ ಹಾಕುವಾಗ ಸ್ವಲ್ಪ ಅರಶಿನ ಮತ್ತು ಎಣ್ಣೆ ಹಾಕಬೇಕು. ನಂದಿಲ್ಲಿ ಮಿಸ್ ಆಗಿದೆ, ನಾನು ಆಮೇಲೆ ಹಾಕಿದ್ದು. ಇದಕ್ಕೆ 3 ವಿಷಲ್ ಕೂಗಿಸಿ ಇಟ್ಕೊಳ್ಬೇಕು. ಆಮೇಲೆ ನೋಡಿ, ಇಲ್ಲಿ ಮಸಾಲ ಎಲ್ಲ ತಣ್ಣಗಾಗಿದೆ, ಕೂಲಾಗಿದೆ. ಇವಾಗ ಇದನ್ನು ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ನೈಸಾಗಿ ಪೌಡ್ರ್ ಮಾಡಬೇಕು. ಇದು ತಣ್ಣಗಾದ ಮೇಲೆ ಹಾಕಬೇಕು. ತಣ್ಣಗಾದ ಮೇಲೆ ಅಂದರೆ ಇದು ಸ್ವಲ್ಪ ಕ್ರಿಸ್ಪಿ ಆಗ್ತದೆ, ಆವಾಗ ಬೇಗ ನೈಸ್ ಆಗ್ತದೆ. ನೋಡಿ, ಇವಾಗ ಗ್ರೈಂಡ್ ಮಾಡಿ ಆಯಿತು. ನೋಡಿ, ಈ ಥರ ಆಗಿದೆ ಪೌಡರು. ತುಂಬ ಚೆನ್ನಾಗಿರ್ತದೆ. ಇದು ಮುಚ್ಚಳ್ದೇವು, ಇದರ ಘಮ ಅಂತ ಇಡೀ ಮನೆ ತುಂಬ ಇದಾಗಿದೆ. ನೋಡಿ, ತುಂಬ ಚೆನ್ನಾಗಿ ಆ ಏಲಕ್ಕಿ ಮತ್ತು ಚಕ್ಕೆದು ಫ್ಲೇವರ್ ಇದೆಲ್ಲ ತುಂಬ ಚೆನ್ನಾಗಿದೆ ಅದು. ಈಗ ನೋಡಿ, ನಾನು ಇದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಆಗಿದೆ ಪೌಡ್ರ್. ಇಷ್ಟ ಆಯಿತು. ಇವಾಗ ನಾವು ಅದೇ ಮಿಕ್ಸಿ ಜಾರಿಗೆ 4 ಸ್ಪೂನಷ್ಟು ತೆಂಗಿನ ತುರಿ ಹಾಕಿ ಒಂಚೂರು ಅದನ್ನು ಗ್ರೈಂಡ್ ಮಾಡಬೇಕು. ಅದರಲ್ಲಿ ಅಂದರೆ ಮಸಾಲೆ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಈ ಥರ ತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ. ಇವಾಗ ನೋಡಿ, ಬೇಳೆ ಎಲ್ಲ ಬೆಂದು ಅದನ್ನು ನಾನೆಲ್ಲ ಸೋಸಿ ಇಟ್ಕೊಂಡಿದ್ದೇನೆ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ನಾವು ಹುರಿದ ಬಾಣಲಿ ಇದೆಯಲ್ಲ, ಇಂಗ್ರೀಡಿಯೆಂಟ್ ಏನು ಫ್ರೈ ಮಾಡಿದ್ದೇವೆ ಅದಕ್ಕೇ ತುಪ್ಪ ಹಾಕಬೇಕು. ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು. ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ ಮೇಲೆ ಇವಾಗ 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಇದು ಜೀರಿಗೆ ಸಹ ಸಿಡಿಬೇಕು. ಆಮೇಲೆ 1-2 ನಿಮ್ಮತ್ತೆ ಯಾವುದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬೋದು, ಇಲ್ಲ ಗುಂಟೂರು ಮೆಣಸಿನ್ಕಾಯಿ ಹಾಕ್ಬೋದು. ಇದು ಫ್ಲೇವರಿಗೆ ಹಾಕೋದು. ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಇದು ಎಲ್ಲ ಪ್ರೊಸೀಜರ್ ಮೊದಲಿಂದನೂ ಅಷ್ಟೇ. ಇಂಗ್ರೀಡಿಯೆಂಟ್ ಹುರಿಬೇಕಾದ್ರೆ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ಹೈ ಇದ್ದರೆ ಎಲ್ಲ ಇದು ಸುಟ್ಟೋಗ್ತದೆ. ಆಮೇಲೆ ನಾನು ಒಂದು ಲಿಂಬೆ ಗಾತ್ರದ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಅದು ನೆಂದಿದೆ. ಇವಾಗ ಅದರ ಬರೀ ಪಲ್ಪ್ ಮಾತ್ರ ಹಾಕಬೇಕು, ನೀರು ಮಾತ್ರ ಹಾಕಬೇಕು. ನಾನು ಇದನ್ನು 2 ಸತಿ ತೊಳೆದು ಹಾಕಿದ್ದೇನೆ ನೋಡಿ, ಈ ಥರ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಕುದಿಬೇಕು. ಇದು ಹಸಿ ಇದೆಲ್ಲ ಹೋಗಬೇಕು, ಇದರದ್ದು ಟ್ಯಾಮರಿನ್ದು. ಆನಂತರ ಇದಕ್ಕೆ ಕರ್ಬೇವು ಸೊಪ್ಪು ಹಾಕಬೇಕು. 7-8 ಎಸ್ಲು ಕರ್ಬೇವು ಸೊಪ್ಪು ಹಾಕಿ ಪುನಃ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಆಮೇಲೆ ನಾವು ಎಷ್ಟು ಹುಣಸೆ ಹುಳಿ ತಗೊಂಡಿದ್ದೇವೆ, 1 ಲಿಂಬೆಗಾದ ಅಷ್ಟೇ ಇದು ಬೆಲ್ಲ ಹಾಕ್ಬೇಕು ಇದಕ್ಕೆ. ಆಮೇಲೆ ನಾವು ಹುರಿದ ಮಸಾಲೆ ಇದೆಲ್ಲ ರುಬ್ಬಿದ ಪೌಡ್ರು, ಸಾರಿದ್ದು ಪೌಡ್ರು, ಅದು ಪೌಡ್ರ್ ಹಾಕಬೇಕು. ನಾನಿಲ್ಲಿ 2.5 ಸ್ಪೂನಷ್ಟು ಹಾಕಿದ್ದೇನೆ. ಇದೇನು ಜಾಸ್ತಿ ಖಾರ ಇಲ್ಲ, ಅಂದರೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದಲ್ಲ, ಹಾಗಾಗಿ ಗುಂಟೂರು ಹಾಕಿದರೆ ಸ್ವಲ್ಪ ಹಾಕಿ, ಆದರೆ ಕಲರ್ ಬರೋದಿಲ್ಲ. ಇವಾಗ ಇದಕ್ಕೆ ನಾವು ಮತ್ತೆ ಪೌಡ್ರ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು ಮೇಲೆ, ಮಸಾಲೆ ಎಲ್ಲ ಅದರಲ್ಲಿ ಇದಾಗಬೇಕು. ಆಮೇಲೆ ಪುಡಿ ಮಾಡಿದ ತೆಂಗಿನ ತುರಿ ಹಾಕಬೇಕು. ತುರಿ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು, ಇಲ್ಲಾಂದರೆ ಅದು ಬರೀ ನೀರು ತಳ ಹಿಡಿತ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ಮುಚ್ಚಳ ಮುಚ್ಚಿ 5 ನಿಮಿಷ ಇದು ಕುದಿಬೇಕು. ಇದು ಎಲ್ಲ ಕುದ್ದು ಇದರದ್ದು ಎಣ್ಣೆ ಎಲ್ಲ ಮೇಲೆ ಬರಬೇಕು. ಅಲ್ಲಿ ತನಕ ಇದನ್ನು ಕುದಿಸಬೇಕು. ನೋಡಿ, ಇವಾಗ 5 ನಿಮಿಷ ಆಗಿದೆ. ಚೆನ್ನಾಗಿ ನೋಡಿ ಕುದೀತಾ ಇದೆ. ಇದು ತುಂಬ ಚೆನ್ನಾಗಿ ಕುದೀತಾ ಇದೆ. ಕುದಿದು ಸ್ವಲ್ಪ ಇದು ನೀರೆಲ್ಲ ಆವಿ ಆಗಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನೀರು ಸಹ ಕಡಿಮೆ ಆಗಿದೆ ಇವಾಗ. ಈಗ ನಾವು ಅದರ ಬೇಳೆದು ನೀರು ತೆಗೆದಿದ್ದೇವಲ್ಲ, ತೊಗರಿ ಬೇಳೆದು, ಇದನ್ನು ಹಾಕಬೇಕು. ತೊಗರಿಬೇಳೆಯನ್ನು ನೀವು ತೊಗರಿಬೇಳೆ ಸ್ಮ್ಯಾಶ್ ಮಾಡಿ ಸಹ ಇದಕ್ಕೇನೆ ಹಾಕ್ಕೊಳ್ಬೋದು, ಏನು ಇದಾಗೋದಿಲ್ಲ. ಹಾಕಿ ಪುನಃ ಇದನ್ನು 5 ನಿಮಿಷ ಚೆನ್ನಾಗಿ ಕುದಿಸಬೇಕು.
5 ನಿಮಿಷ ಬೇಡ, ಇಲ್ಲ 3 ನಿಮಿಷನೂ ಸಾಕು. ಯಾಕೆಂದರೆ ಇದು ಎಲ್ಲ ಮಸಾಲೆ ಮೊದಲೇ ಕುದ್ದಿರ್ತದೆ, ಬೇಳೆ ಸಹ ಬೆಂದಿರ್ತದೆ. ಆಮೇಲೆ ಈಗ ನಾವು ಲಾಸ್ಟಿಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಪುನಃ ಒಂದು 2 ನಿಮಿಷ ಕುದಿಸಿದರೆ ಸಾಕು, ಜಾಸ್ತಿ ಕುದಿಸೋದು ಬೇಡ. ಇವಾಗ ನೋಡಿ, ಇದು ಕುದಿಯುವಾಗ ಇಡೀ ಮನೆಯೆಲ್ಲ ಘಮ್ ಅಂತ ಪರಿಮಳ ಬರ್ತಾ ಉಂಟು. ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿದರೆ ತಿಳಿ ಸಾರು ರೆಡಿ ಆಯಿತು. ಇದು ಗಂಜಿ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಇಲ್ಲಿ ನಾನು ವೈಟ್ ರೈಸ್ಗೆ ಹಾಕ್ತಾಯಿದ್ದೇನೆ. ಇದು ಸೇಮ್ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಂತೆ ಈ ಥರ ಒಬ್ಬಟ್ಟು ಸಾರು. ನಾವು ಬೇರೆ ಥರ ಮಾಡೋದು. ಇದು ನಾನು ಒಂದು ಆರ್ವಿ ಕ್ಯಾಟರರ್ಸ್ ಅಂತ ಇದ್ದಾರೆ, ಅವರ ಇದು ರೆಸಿಪಿ ಇದು. ನಾನು ಟ್ರೈ ಮಾಡಿ